ಗದಗ ಜಿಲ್ಲೆ ರೋಣ ಪಟ್ಟಣದ ರಾಜೀವ್ ಗಾಂಧಿ ಆಯುರ್ವೇದಿಕ ಮಹಾವಿದ್ಯಾಲಯದಲ್ಲಿ ವಿಶಾರದ 2025ನೇ ವೈದ್ಯಕೀಯ ಪದವಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ನೆರವೇರಿಸಿದೆ. ಪದವಿ ಪಡೆದವರು ರೋಗಿಗಳ ಆರೈಕೆಯಲ್ಲಿ ತೊಡಗಿಕೊಳ್ಳಬೇಕು, ಚಿಕಿತ್ಸೆ ನೀಡುವಲ್ಲಿ ಹಿಂಜರಿಕೆ ಮಾಡಬಾರದು. ಆಯುರ್ವೇದದಲ್ಲಿ ಮನುಷ್ಯನ ಜೀವವೇ ಅಡಗಿದೆ. ವೈದ್ಯೋ ನಾರಾಯಣ ಹರಿ ಎಂಬಂತೆ ತಾವು ರೋಗಿಗಳ ಸೇವೆ ಮಾಡುವಲ್ಲಿ ದೇವರನ್ನ ಕಾಣಿ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು. ಪಟ್ಟಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಘದ ಆಯುರ್ವೇದ ವೈದ್ಯಕೀಯ ಕಾಲೇಜು, ಆಸ್ಪತ್ರೆ ಮತ್ತು ಸ್ನಾತಕೋತ್ತರ ಸಂಶೋಧನಾ ಕೇಂದ್ರದ ಆಶ್ರಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವಿಶಾರದ ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಯಾಗಿ R&D RGU HS ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಶೆಟ್ಟಿ ಮಾತನಾಡಿ, 4 ವೇದಗಳಿಗೆ ಮೂಲವೇ ಆಯುರ್ವೇದ ಚಿಕಿತ್ಸೆಗೆ ಈಗ ವಿಶ್ವದೆಲ್ಲೆಡೆ ಬಲು ಬೇಡಿಕೆ ಇದೆ. ಹುಬ್ಬಳ್ಳಿಯ ಆಯುರ್ವೇದ ಮಹಾವಿದ್ಯಾಲಯ ಸಿಇಒ ಡಾಕ್ಟರ್ ಶ್ರೀನಿವಾಸ್ ಬನಿಗೋಳ್ ಅವರಿಗೆ ಬೃಹಸ್ಪತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್, ಡಾಕ್ಟರ್ ರಾಮಚಂದ್ರ ಶೆಟ್ಟಿ, ಡಾಕ್ಟರ್ ಶ್ರೀನಿವಾಸ್ ಬನಿಗೋಳ್, ಡಾಕ್ಟರ್ ಕೆವಿ ಧನ್ನೂರ್, ಐಎಸ್ ಪಾಟೀಲ್, ಬಿಎಫ್ ಚೇಗರೆಡ್ಡಿ, ಪ್ರಾಂಶುಪಾಲರಾದ ಐಬಿ ಕೊಟ್ಟೂರ್ ಶೆಟ್ಟರ್, ಅಕ್ಷಯ್ ಐ ಪಾಟೀಲ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ, ರೋಣ.